ಕಾಂಗ್ರೆಸ್ ಫುಲ್ ಸಪೋರ್ಟ್ ಮಾಡ್ತಾ ಇದೆ. ಸರ್ಕಾರದ ನಿರ್ಧಾರಕ್ಕೆ ಬದ್ಧವಾಗಿರೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ಕೈಗೊಳ್ತಾ ಇದೆ. ಒನ್ ಲೈನ್ ತೀರ್ಮಾನ ತೆಗೆದುಕೊಂಡಿರುವಂತಹ ಕೈ ನಾಯಕರು. ಸರ್ವಪಕ್ಷ ಸಭೆಯಲ್ಲಿ ತಮ್ಮ ಬೆಂಬಲವನ್ನ ತಿಳಿಸಲಿದೆ ಕಾಂಗ್ರೆಸ್. ಪಾಕ್ ವಿರುದ್ಧ ಕ್ರಮಕ್ಕೆ ಏನೇ ನಿರ್ಧಾರವನ್ನ ತೆಗೆದುಕೊಂಡರೂ ನಮ್ಮ ಬೆಂಬಲ ಸಂಪೂರ್ಣವಾಗಿ ಇರುತ್ತೆ ಅಂತ ಹೇಳಿ ಕಾಂಗ್ರೆಸ್ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಸರ್ಕಾರದ ಪರವಾಗಿ ಇರೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ಕೈಗೊಂಡಿದೆ. ನಿನ್ನೆ ಕಾರ್ಯಕಾರಿ ಸಮಿತಿ ಸಭೆಯನ್ನ ಕೂಡ ನಡೆಸಿತ್ತು ಕಾಂಗ್ರೆಸ್. ಆ ಸಭೆಯಲ್ಲೂ ಕೂಡ ನಿರ್ಧಾರವನ್ನ ಕೂಡ ಕೈಗೊಂಡಿದೆ. ಯಾವಾಗ ಈ ಒಂದು ಏಪ್ರಿಲ್ 22ರಂದು ಪ್ರವಾಸಿಗರ ಮೇಲೆ ದಾಳಿ ಆಯಿತು, 26 ಜನರು ಸಾವನ್ನಪ್ಪಿದ್ರು. ಆವಾಗಿನಿಂದಲೂ ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ತನ್ನ ನಿಲುವನ್ನ ಕೂಡ ಸ್ಪಷ್ಟಪಡಿಸ್ತಾ ಇದೆ. ಕಾಂಗ್ರೆಸ್ ನಿರ್ಧಾರವನ್ನ ಕೂಡ ಕೈಗೊಂಡಿದೆ. ಈ ಹಿಂದೆನೂ ಕೂಡ ಸರ್ವಪಕ್ಷ ಸಭೆ ಆದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನ ಕೂಡ ಕೈಗೊಂಡ್ರೂ ಕೂಡ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ರು. ಅದರಂತೆ ನಿನ್ನೆ ಕೂಡ ಸಭೆಯಾಗಿದೆ, ಕಾರ್ಯಕಾರಿ ಸಮಿತಿ ಸಭೆ. ಆ ಒಂದು ಸಭೆಯಲ್ಲೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆಯಂತೆ. ಸರ್ಕಾರ ಏನೇ ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ ಅದಕ್ಕೆ ಕಾಂಗ್ರೆಸ್ ಬದ್ಧವಾಗಿ ಇರುತ್ತೆ. ಒನ್ ಲೈನ್ ತೀರ್ಮಾನವನ್ನ ತೆಗೆದುಕೊಂಡಿದೆ ಕೈ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ. ಸರ್ವಪಕ್ಷ ಸಭೆಯಲ್ಲಿ ತಮ್ಮ ಬೆಂಬಲವನ್ನ ಕೂಡ ತಿಳಿಸಿದೆ ಕಾಂಗ್ರೆಸ್. ಇಲ್ಲಿಯವರೆಗೂ ಕೂಡ ಈ ಒಂದು ಆಪರೇಷನ್ ಸಿಂಧೂರ ಏನಾಯಿತು, ಈ ಆಪರೇಷನ್ ಸಿಂಧೂರದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು, ಯಾವ ರೀತಿಯಾಗಿ ಗುರಿಯಾಗಿ ಇಟ್ಟುಕೊಂಡು ದಾಳಿಯನ್ನ ಮಾಡಲಾಯಿತು, ನಿಜವಾಗಿ ಸತ್ತಿರೋದು ಉಗ್ರರ ಏನು, ಇದೆಲ್ಲವನ್ನ ಕೂಡ ಮಾಹಿತಿಯನ್ನ ಕೂಡ ಕೊಡ್ಲಿಕ್ಕಿದೆ ಕೇಂದ್ರ ಸರ್ಕಾರ. ಯಾವ ರೀತಿಯಾಗಿ ದಾಳಿ ಆಯಿತು, ಎಷ್ಟು ಜನ ಸಾವನ್ನಪ್ಪಿದ್ರು ಮತ್ತೆ ಯಾವ್ಯಾವ ಉಗ್ರರು ಮಟ್ಟಾಸಾದ್ರು ಈ ಸಂದರ್ಭದಲ್ಲಿ ಅನ್ನೋದರ ಕುರಿತು ಒಂದ್ ಕಡೆ ಮಾಹಿತಿಯನ್ನ ಕೊಡೋದಕ್ಕೆ ಸಿದ್ಧತೆಗಳು ಕೂಡ ಮಾಡಿಕೊಂಡಿದೆ ಬಿಜೆಪಿ ಸರ್ಕಾರ. ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ತಮ್ಮ ನಿಲುವನ್ನ ಕೂಡ ಸ್ಪಷ್ಟಪಡಿಸ್ತಾ ಇದೆ. ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನ ಕೈಗೊಂಡ್ರು ಉಗ್ರರ ವಿರುದ್ಧವಾಗಿ ಅದಕ್ಕೆ ನಮ್ಮ ಬೆಂಬಲ ಇದೆ. ಪಾಕ್ ವಿರುದ್ಧ ಕ್ರಮಕ್ಕೆ ಏನೇ ನಿರ್ಧಾರವನ್ನ ಮಾಡಿದ್ರೂ ಕೂಡ ನಾವು ಕಾಂಗ್ರೆಸ್ನವರು ಬೆಂಬಲವನ್ನ ಕೂಡ ವ್ಯಕ್ತಪಡಿಸ್ತೀವಿ, ಸರ್ಕಾರದ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಒನ್ ಸೈಡ್ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇದೆ. ನಿನ್ನೆ ಕಾರ್ಯಕಾರಿ ಸಮಿತಿ ಸಭೆಯನ್ನ ಕೂಡ ನಡೆಸಿ ಕಾಂಗ್ರೆಸ್ ನಿರ್ಧಾರವನ್ನ ಕೂಡ ಕೈಗೊಂಡಿದೆ.